ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಏನು, ನಗರ ಭಾಗದ ಸ್ಥಳೀಯ ಸಂಸ್ಥೆಗಳು ಯಾವುವು ಅನ್ನೋದನ್ನ ನೋಡಿದ್ವಿ. ಈ ವಿಡಿಯೋದಲ್ಲಿ ಗ್ರಾಮೀಣ ಭಾಗದ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಗ್ರಾಮೀಣ ಭಾಗದ ಸ್ಥಳೀಯ ಸರ್ಕಾರಗಳು 3 ಹಂತದಲ್ಲಿ ರಚನೆಯಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮಗಳ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ರಚನೆ ಮಾಡಲಾಗಿದೆ. ಮೊದಲನೇದಾಗಿ ಗ್ರಾಮ ಪಂಚಾಯಿತಿಗಳನ್ನ ನೋಡೋದಾದ್ರೆ 5,000ದಿಂದ 7,000 ಜನಸಂಖ್ಯೆ ಹೊಂದಿರುವ ಗ್ರಾಮಗಳು ಗ್ರಾಮ ಪಂಚಾಯಿತಿಗಳನ್ನ ರಚನೆ ಮಾಡ್ಕೊಳ್ಬಹುದು. ಜನಸಂಖ್ಯೆ 5,000ಕ್ಕಿಂತ ಕಡಿಮೆ ಇದ್ದ ಸಂದರ್ಭದಲ್ಲಿ ಸುತ್ತಮುತ್ತಲ ಗ್ರಾಮಗಳನ್ನು ಸೇರಿಸಿಕೊಂಡು ಸಹ ಪಂಚಾಯಿತಿಯನ್ನು ರಚನೆ ಮಾಡ್ಕೊಳ್ಬಹುದು. ಉದಾಹರಣೆ ನೋಡೋದಾದ್ರೆ ಸಿರಾ ತಾಲೂಕಿನ ಕಳ್ಳಂಬೆಳ ಗ್ರಾಮ ಪಂಚಾಯಿತಿ ಕೇವಲ 1 ಗ್ರಾಮವನ್ನು ಮಾತ್ರ ಹೊಂದಿದೆ. ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ 2 ಗ್ರಾಮಗಳನ್ನು ಹೊಂದಿದೆ. ಚಿನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು 12 ಗ್ರಾಮಗಳನ್ನು ಸೇರಿಸಿ ರಚನೆ ಮಾಡಲಾಗಿದೆ. ಈ ಗ್ರಾಮ ಪಂಚಾಯಿತಿಗಳು ವಾರ್ಡ್ಗಳಾಗಿ ಭಾಗ ಆಗಿರುತ್ತೆ. ವಾರ್ಡ್ಗಳ ಸಂಖ್ಯೆ ಆಯಾ ಗ್ರಾಮ ಪಂಚಾಯಿತಿಯ ಜನಸಂಖ್ಯೆ ಆಧಾರದಲ್ಲಿ ನಿರ್ಧಾರ ಆಗುತ್ತೆ. ಪ್ರತಿ 400 ಜನರಿಗೆ 1 ವಾರ್ಡ್ ರಚನೆ ಆಗುತ್ತೆ. ಪ್ರತಿ ವಾರ್ಡ್ನಿಂದ ಒಬ್ಬ ಸದಸ್ಯರು ಗ್ರಾಮ ಪಂಚಾಯಿತಿಗೆ ಆಯ್ಕೆ ಆಗ್ತಾರೆ. ಈ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಸೇರಿ ಬಹುಮತದ ಮೂಲಕ ಅಧ್ಯಕ್ಷರನ್ನು ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ. ಇವರು ಪಂಚಾಯಿತಿಯ ಮುಖ್ಯಸ್ಥರಾಗಿರ್ತಾರೆ. ಹಾಗೂ ಗ್ರಾಮ ಪಂಚಾಯಿತಿಗಳ ನಿರ್ವಹಣೆಗಾಗಿ ಸರ್ಕಾರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ನೇಮಕ ಮಾಡುತ್ತೆ. ಇವರನ್ನು PDO ಅಂತ ಸಹ ಕರೀತಾರೆ. ಗ್ರಾಮ ಪಂಚಾಯಿತಿಗಳ ರೀತಿಯಲ್ಲೇ ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯಿತಿಗಳ ರಚನೆ ಆಗಿವೆ. ತಾಲೂಕು ಪಂಚಾಯಿತಿಯು ಸಹ ಹಲವು ಕ್ಷೇತ್ರಗಳಾಗಿ ಭಾಗ ಆಗಿರುತ್ತೆ. ಆಯಾ ತಾಲೂಕುಗಳ ಜನಸಂಖ್ಯೆ ಆಧಾರದ ಮೇಲೆ ಆಯಾ ತಾಲೂಕುಗಳ ಕ್ಷೇತ್ರಗಳ ಸಂಖ್ಯೆ ನಿರ್ಧಾರ ಆಗುತ್ತೆ. ಪ್ರತಿ 12,500ದಿಂದ 15,000 ಜನರಿಗೆ 1 ಕ್ಷೇತ್ರ ರಚನೆ ಆಗುತ್ತೆ. ಪ್ರತಿ ಕ್ಷೇತ್ರದಿಂದ ಒಬ್ಬ ಸದಸ್ಯರು ತಾಲೂಕು ಪಂಚಾಯಿತಿಗೆ ಆಯ್ಕೆ ಆಗ್ತಾರೆ. ಇವರಷ್ಟೇ ಅಲ್ಲದೆ ಆಯಾ ತಾಲೂಕಿನ 5ನೇ 1ರಷ್ಟು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಸಹ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿರ್ತಾರೆ. ಅಂದರೆ ಒಂದು ತಾಲೂಕಿನಲ್ಲಿ 50 ಗ್ರಾಮ ಪಂಚಾಯಿತಿಗಳು ಇವೆ ಎಂದಾದರೆ ಅದರಲ್ಲಿ 5ನೇ 1ರಷ್ಟು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಂದರೆ 10 ಜನರು ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಇವರ ಆಡಳಿತಾವಧಿ ಕೇವಲ 1 ವರ್ಷ ಆಗಿರುತ್ತೆ. 1 ವರ್ಷದ ನಂತರ ಮತ್ತೆ ಉಳಿದ ಬೇರೆ ಗ್ರಾಮ ಪಂಚಾಯಿತಿಯ 10 ಅಧ್ಯಕ್ಷರು ತಾಲೂಕು ಪಂಚಾಯಿತಿಗೆ ಆಯ್ಕೆ ಆಗ್ತಾರೆ. ಹೀಗೆ ಪ್ರತಿ ವರ್ಷ 10 ಜನರಂತೆ 5 ವರ್ಷ ಎಲ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಸಹ ತಾಲೂಕು ಪಂಚಾಯಿತಿಗೆ ಆಯ್ಕೆ ಆಗ್ತಾರೆ. ಇವರನ್ನು ಲಾಟರಿ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಇವರುಗಳಿಗೆ ಸಭೆಗಳಲ್ಲಿ ಚರ್ಚೆಗಳಲ್ಲಿ ಭಾಗವಹಿಸುವ ಹಕ್ಕು ಇರುತ್ತೆ. ಆದರೆ ಅಧ್ಯಕ್ಷರನ್ನು ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲು ಮತ ಚಲಾವಣೆ ಮಾಡುವ ಅಧಿಕಾರ ಇರೋದಿಲ್ಲ. ಇವರ ಜೊತೆಗೆ ತಾಲೂಕನ್ನು ಪೂರ್ಣ ಪ್ರಮಾಣದಲ್ಲಿ ಅಥವಾ ಅಲ್ಪ ಪ್ರಮಾಣದಲ್ಲಿ ಪ್ರತಿನಿಧಿಸುವ ಶಾಸಕರು, ಸಂಸದರು ಹಾಗೂ ತಾಲೂಕಿನ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಹೊಂದಿರುವ ರಾಜ್ಯಸಭಾ ಸದಸ್ಯರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು ಸಹ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿರ್ತಾರೆ. ಉದಾಹರಣೆಗೆ ಸಿರಾ ತಾಲೂಕನ್ನು ಪ್ರತಿನಿಧಿಸುವ 2 ಶಾಸಕರು ಹಾಗೂ 2 ಸಂಸದರು ಹಾಗೂ ತಾಲೂಕಿನ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಹೊಂದಿರುವ ವಿಧಾನ ಪರಿಷತ್ತಿನ ಸದಸ್ಯರು ಸಹ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿರ್ತಾರೆ. ಇವರಿಗೆ ಸಭೆಗಳಲ್ಲಿ ಚರ್ಚೆಗಳಲ್ಲಿ ಭಾಗವಹಿಸುವ ಹಾಗೂ ಮತ ಚಲಾವಣೆ ಮಾಡುವ ಹಕ್ಕು ಕೂಡ ಇರುತ್ತೆ. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ತಾಲೂಕು ಪಂಚಾಯಿತಿಯ ಮುಖ್ಯಸ್ಥರಾಗಿರ್ತಾರೆ ಹಾಗೂ ಸರ್ಕಾರದಿಂದ ಆಯ್ಕೆಯಾದ ಕಾರ್ಯನಿರ್ವಹಣಾ ಅಧಿಕಾರಿ ತಾಲೂಕು ಪಂಚಾಯಿತಿಯನ್ನು ನಿರ್ವಹಣೆ ಮಾಡ್ತಾರೆ. ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿಗಳ ರೀತಿಯಲ್ಲೇ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ ರಚನೆಯಾಗಿರುತ್ತೆ. ಜಿಲ್ಲಾ ಪಂಚಾಯಿತಿಗಳು ಸಹ ಹಲವು ಕ್ಷೇತ್ರಗಳಾಗಿ ಭಾಗ ಆಗಿರ್ತವೆ. ಕೊಡಗು ಜಿಲ್ಲೆಯಲ್ಲಿ ಪ್ರತಿ 18,000 ಜನರಿಗೆ 1 ಕ್ಷೇತ್ರ ರಚನೆಯಾಗುತ್ತೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಪ್ರತಿ 20,000 ಜನರಿಗೆ 1 ಕ್ಷೇತ್ರ ರಚನೆಯಾಗುತ್ತೆ. ಚಿಕ್ಕಮಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ 30,000 ಜನರಿಗೆ 1 ಕ್ಷೇತ್ರ ರಚನೆಯಾಗುತ್ತೆ. ಹಾಗೂ ಉಳಿದೆಲ್ಲ ಜಿಲ್ಲೆಗಳಲ್ಲಿ 35,000ದಿಂದ 45,000 ಜನಸಂಖ್ಯೆಗೆ 1 ಕ್ಷೇತ್ರ ರಚನೆಯಾಗುತ್ತೆ. ಪ್ರತಿ ಕ್ಷೇತ್ರದಿಂದ ಒಬ್ಬ ಸದಸ್ಯರು ಜಿಲ್ಲಾ ಪಂಚಾಯಿತಿಗೆ ಆಯ್ಕೆ ಆಗ್ತಾರೆ. ಇವರಷ್ಟೇ ಅಲ್ಲದೆ ಆಯಾ ಜಿಲ್ಲೆಯ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರುಗಳು ಸಹ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿರ್ತಾರೆ. ಇವರಿಗೆ ಚರ್ಚೆಗಳಲ್ಲಿ ಸಭೆಗಳಲ್ಲಿ ಭಾಗವಹಿಸುವ ಹಕ್ಕು ಇರುತ್ತೆ. ಆದರೆ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡುವ ಹಕ್ಕು ಇರೋದಿಲ್ಲ. ಹಾಗೂ ಆಯಾ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಶಾಸಕರು, ಸಂಸದರು ಹಾಗೂ ಜಿಲ್ಲೆಯ ಮತದಾರರ ಪಟ್ಟಿಯಲ್ಲಿ ಹೆಸರು ಹೊಂದಿರುವ ರಾಜ್ಯಸಭಾ ಸದಸ್ಯರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು ಸಹ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿರ್ತಾರೆ. ಇವರಿಗೆ ಸಭೆಗಳಲ್ಲಿ ಭಾಗವಹಿಸುವ ಹಾಗೂ ಮತ ಚಲಾಯಿಸುವ ಹಕ್ಕು ಕೂಡ ಇರುತ್ತೆ. ಸರ್ಕಾರದಿಂದ ಆಯ್ಕೆಯಾದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಜಿಲ್ಲಾ ಪಂಚಾಯಿತಿಯನ್ನು ನಿರ್ವಹಣೆ ಮಾಡ್ತಾರೆ.